ಈ ಕಟ್ಟಡದ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ TAPSMS ನ ಅಧ್ಯಕ್ಷರಾದಂಥ ನರಸಿಂಹಪ್ಪನವರೇ, BDCC ಬ್ಯಾಂಕಿನ ನಿರ್ದೇಶಕರಾದಂಥ ಜಯಣ್ಣವರೇ, TAPSMS ನ ಸದಸ್ಯರಾದಂಥ ಗುರುವಣ್ಣವರೇ, ನಾಗಭೂಷಣ್ ಅವರೇ, ಮೋಹನ್ ಕುಮಾರ್ ಅವರೇ, ನಮ್ಮ ಶಿವರಾಮಣ್ಣ ಅವರೇ, ಸಿದ್ದೂರ್ ಅವರೇ, ನಿರ್ಮಾರಗೌಡ್ರೆ, ಹಿರಿಯರಾಗಿ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಗಣೇಶನ್ ಅವರೇ, ಹಿರಿಯರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಕೇಶಮೂರ್ತಿ ಸಾಹೇಬ್ರೆ, ದೇಗನಹಳ್ಳಿ ಸುರೇಶ್ ಅವರೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ರಾಮಕೃಷ್ಣಪ್ಪನವರೇ, ಹನುಮಂತನಗೌಡ್ರೆ, ಪಾಷಾರ್ ಅವರೇ, ಅವರೇ ಸರ್ ಹೇಳಿದೆ ಪಾಷಾರ್ ಅವರೇ, ಎಲ್ಲ ಗೌರವಾನ್ವಿತರೆ, ನಮ್ಮ ನಗರಸಭಾ ಸದಸ್ಯರಾದಂಥ ಲೋಲಾಕ್ಷಿ ಗಂಗಾಧರ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ VSS ನ ಅಧ್ಯಕ್ಷರು, ರೈತ ಮುಖಂಡರು, ಎಲ್ಲ VSS ನ ಸೆಕ್ರೆಟರಿಗಳು ಮತ್ತೆ ಸಾರ್ವಜನಿಕ ಬಂಧುಗಳೇ, ಇವತ್ತು ಒಂದು ಒಳ್ಳೆ ಸುಸಜ್ಜಿತವಾದಂತ ಒಳ್ಳೆ ಮಾದರಿಯಾಗಿರ್ತಕ್ಕಂಥ ಕಟ್ಟಡವನ್ನ TAPSMS ನಿಂದ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನೆಲಮಂಗಲ ತಾಲೂಕಿನ ಸಹಕಾರ ಸಂಘದ ಸಹಕಾರ ಒಂದು ಚಳವಳಿಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ನಾನಾದ್ರೂ ಭಾವಿಸ್ತಾ, ಒಂದು 1.25 ಕೋಟಿ ವೆಚ್ಚದ ಒಂದು ಬಿಲ್ಡಿಂಗ್ ಅನ್ನ ಇವತ್ತು ಕಟ್ಟತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು, ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಬಹಳ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಏನು ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಕೊಟ್ಟಿದ್ದೀರಾ. ನಿಮ್ಗೆ ನಾನು ತುಂಬಾ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿ ಸಹಕಾರ ರಂಗದಲ್ಲಿ ಕಾಳಜಿ ಇರಬೇಕು, ಬದ್ಧತೆ ಇರಬೇಕು. ಈ TAPSMS ನ ಆಡಳಿತ ಮಂಡಳಿಯವರ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳ ಬದ್ಧತೆ ಇತರ ಸಹಕಾರಿ ಸಂಘಗಳಿಗೂ ಇದು ಮಾದರಿಯಾಗಲಿ ಅಂತ ನಾನು ಹಾರೈಸಿ ಯಾವತ್ತು ಸಹಕಾರ ಸಂಘದ ಜೊತೆ ನಾನು ಇರ್ತೇನೆ. ಹಿಂದೆ ಈಗ ಗುರುವಣ್ಣ ಅವರೆಲ್ಲ ಹೇಳ್ತಿದ್ರು, ನಾನೇನು ಅನುದಾನ ಕೊಡ್ತೀನಿ ಅಂತ ಹೇಳಿದ್ದೆ, ಇನ್ನು ಹೆಚ್ಚಿಗೆ ಸಹ ಅನುದಾನವನ್ನ ನನ್ನಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ನೀವು ನನಗೆ ಅದರ ಮಾಹಿತಿ ಕೊಟ್ರೆ ಕೊಡ್ತೀನಿ ಅಂತ ಹೇಳ್ತಾ ಈಗ ಸಹಕಾರ ಸಂಘದ ಯಾವುದೇ ಸೊಸೈಟಿಗಳು ನನಗೆ ನನ್ನ ಗಮನಕ್ಕೆ ಬಂದು ಅನುದಾನ ಬೇಕು ಅಂದಾಗ ನಾನು ರಾಜಕಾರಣ ಮಾಡಿಲ್ಲ. ನಮ್ಮ ಬರ್ಗೇನಹಳ್ಳಿ ಸೊಸೈಟಿಗೆ ಉದ್ಘಾಟನೆ ಕರೆದ್ರು, ಹೋದಂತ ಸಂದರ್ಭದಲ್ಲಿ ಅನುದಾನ ಬೇಕು ನಮಗೆ 10 ಲಕ್ಷ ಅಂತ ಕೇಳಿದ್ರು. 10 ಲಕ್ಷ ಅನುದಾನವನ್ನು ಈ ವರ್ಷದ ಆರ್ಥಿಕ ನಮ್ಗೇನು ಕೊಡ್ತಕ್ಕಂಥ ಅನುದಾನದಲ್ಲಿ ಕೊಟ್ಟಿರ್ತೇನೆ, ಅದನ್ನ ಎಸ್ಟಿಮೇಟ್ ಮಾಡಿಸಿ ಅವರು ಕೆಲಸ ಮಾಡ್ಕೋಬಹುದು. ನಮ್ ನಿಡುವಾಗ ಕೇಶವಣ್ಣ ಕೇಳಿದ್ರು, ಇವ್ರ ಮರಗೌಡ್ರಂತೂ ನಮ್ಗೆ ಬಿಡೋದೇ ಇಲ್ಲ, ಇಡೀ ತಾಲೂಕಲ್ಲ ಅವ್ರ ಒಬ್ಬರಿಗೆ ಕೊಟ್ಟರು ಅವ್ರಿಗೆ ಸಮಾಧಾನ ಆಗಲ್ಲ. ಆದ್ರೆ ಅಷ್ಟು ಬದ್ಧತೆ ಸಹಕಾರ ಸಂಘದ ಏನೇ ನನ್ನ ಕೈಯಿಂದ ಆಗತಕ್ಕಂಥ ಸಹಕಾರನ ನಾನು ಯಾವತ್ತು ಮಾಡ್ಲಿಕ್ಕೆ ಸಿದ್ಧಲಿದ್ದೇನೆ. ಮುಂದೆ ಈ ತರ ಎಲ್ಲ ಸಹಕಾರ ಸಂಘಗಳಿಗೂ ಸಹಕಾರವನ್ನು ಕೊಡ್ತೇನೆ. ಉದ್ಘಾಟನೆಗೆ ನನ್ನನ್ನು ಕರೆದಿದ್ದಕ್ಕೆ ನಿಮ್ಮೆಲ್ಲ ಆಡಳಿತ ಮಂಡಳಿಗೆ ನಾನು ಶುಭ ಹಾರೈಸಿ ಧನ್ಯವಾದಗಳನ್ನ ಸಮರ್ಪಿಸಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಳ್ಳೆ ರೀತಿಯ ಕಟ್ಟಡವನ್ನ ಕಟ್ಟಲಿಕ್ಕೆ ಶ್ರಮಿಸಿದಂತ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ಸಮರ್ಪಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.